ವೆಲ್ಕಮ್ ಬ್ಯಾಕ್ ಟು ಶ್ವೇತಾಸ್ ಕಿಚನ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ. ಸೊ ಇವತ್ತಿನ ರೆಸಿಪಿ ಏನಂತ ನಿಮ್ಗೆ ಆಲ್ರೆಡಿ ಗೊತ್ತಾಗಿರುತ್ತೆ ತಮ್ನೇಲಿ ನೋಡಿ. ಸೊ ಇವತ್ತಿನ ರೆಸಿಪಿ ಬಂದು ಎಗ್ ಬಿರಿಯಾನಿ. ಇದಂತೂ ಮಳೆಗಾಲದಲ್ಲಿ ತುಂಬಾ ಚೆನ್ನಾಗಿರುತ್ತೆ, ಬಿಕಾಸ್ ಅಷ್ಟು ಸ್ಪೈಸಿ ಆಗಿರುತ್ತೆ. ಆ್ಯಂಡ್ ನಿಮ್ಗೇನಾದ್ರು ತುಂಬ ಕಮ್ಮಿ ಟೈಮ್ ಇದೆ, ಏನಾದರೂ ಬ್ರೇಕ್ಫಾಸ್ಟ್ಗಾಗಿರ್ಬೋದು, ಲಂಚ್ ಆರ್ ಡಿನ್ನರ್ ಎಲ್ಲದಕ್ಕೂ ಕೂಡ ಸೂಟ್ ಆಗುತ್ತೆ. ಅಂದರೆ ಬೇಗ ಮಾಡಬೇಕು ಅಂದರೆ 10 to 15 ಮಿನಿಟ್ ಮ್ಯಾಕ್ಸಿಮಮ್ ಅಷ್ಟೇ ತೊಗೊಳುತ್ತೆ. ಸೊ ಆರಾಮಾಗಿ ನೀವು ಎಗ್ ಬಿರಿಯಾನಿನ ಮಾಡ್ಬೋದು. ಸೊ ಹೇಗೆ ಮಾಡೋದು ಅಂತ ನೋಡೋಣ. ಅದಕ್ಕಿಂತ ಮುಂಚೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಒಂದು ಲೈಕ್ ಮಾಡಿ. ಆ್ಯಂಡ್ ಈ ವಿಡಿಯೋನ ಕೊನೆಯವರೆಗೂ ನೋಡಿ. ಐ ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗುತ್ತೆ ಅಂತ. ಸೊ ಈಗ ನಾನಿಲ್ಲಿ ಒಂದು ಬಾಣಲೆ ಇಟ್ಕೊಂಡಿದ್ದೀನಿ. ಈಗ ನಾವು ಫಸ್ಟ್ ಎಗ್ನ ಫ್ರೈ ಮಾಡ್ಕೊಬೇಕಾಗತ್ತೆ. ಓಕೆನಾ? ಸೊ ಈಗ ಫ್ರೈ ಮಾಡೋದಕ್ಕೆ 2 ಟೇಬಲ್ ಸ್ಪೂನ್ ಆಫ್ ಆಯಿಲ್ನ ಫಸ್ಟ್ ಕಾಯಿಸ್ಕೊಳ್ಳಿ. ಸೊ ಕಾಯ್ದಿರೋದಕ್ಕೆ ನಾನಿಲ್ಲಿ 1 ಟೇಬಲ್ ಸ್ಪೂನ್ ಆಫ್ ಚಿಲ್ಲಿ ಪೌಡರ್ ಆ್ಯಂಡ್ ಸ್ಮಾಲ್ ಅಂದರೆ ಒಂದು ಪಿಂಚ್ ಆಫ್ ಟರ್ಮರಿಕ್ ಅಂದರೆ ಅರಿಶಿನ ಹಾಕ್ಕೊಂಡು ಹಾಗೆ ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳಿ. ಆಯಿತಾ? ಮಿಕ್ಸ್ ಆದಮೇಲೆ ನೀವು ಮೊಟ್ಟೆನ ಮೊದಲೇ ಬೇಯಿಸಿ ಸಿಪ್ಪೆ ತೆಗೆದು ಈ ಥರ ಲೈಕ್ ಒಂದು ಮೊಟ್ಟೆಲಿ 4 ರಿಂದ 5 ಸ್ಲೈಸ್ ಥರ ಮಾಡಿ ಹಾಕಿ. ಸೊ ನಾನಿಲ್ಲಿ 3 ನಾಟಿ ಮೊಟ್ಟೆ ಯೂಸ್ ಮಾಡ್ತಿದ್ದೀನಿ. ನೀವು ಬೇಕಾದ್ರೆ ಫಾರಮ್ ಮೊಟ್ಟೆಲಿ ಕೂಡ ಯೂಸ್ ಮಾಡ್ಕೋಬೋದು. ಸೊ ಈಗ ಮೊಟ್ಟೆ ಏನಂದರೆ ಫುಲ್ಲು ಅದು ಕ್ಲೀನಾಗಿ ಫ್ರೈ ಆಗಬೇಕು. ಫ್ರೈ ಆದ್ರೇ ಅದು ಚೆನ್ನಾಗಿರುತ್ತೆ, ಅಥವಾ ಹಸಿ ಅನ್ಸಿದ್ರೆ ಅಷ್ಟು ಚೆನ್ನಾಗಿರಲ್ಲ. ಖಾರ ಹಿಡಿದಿದ್ರೆ ತುಂಬ ಚೆನ್ನಾಗಿರುತ್ತೆ. ಸೊ ಈಗ ನೀವು ನೋಡ್ಬೋದು ಯಾವ ಥರ ಫ್ರೈ ಆಗಿದೆ ಅಂತ. ಸೊ ಇಷ್ಟು ಫ್ರೈ ಮಾಡಿಕೊಂಡ್ರೂ ಕೂಡ ಸಾಕಾಗುತ್ತೆ. ಸೊ ಈಗ ಫ್ರೈ ಆಗಿರೋದನ್ನ ಒಂದು ಪ್ಲೇಟಿಗೆ ಎತ್ತಿಡೋಣ. ಸೊ ಈ 3 ಮೊಟ್ಟೆ ನೋಡಿ ಈ ಥರ ಫ್ರೈ ಆಗಿದೆ. ಇವಾಗ ಮಸಾಲೆ ರೆಡಿ ಮಾಡ್ಕೊಳ್ಳೋಣ ಎಗ್ ಬಿರಿಯಾನಿಗೆ. ಎಗ್ ಬಿರಿಯಾನಿಲಿ ಮೊಸರು ತುಂಬ ಇಂಪಾರ್ಟೆಂಟ್. ಸೊ ಇದನ್ನ ಸ್ಕಿಪ್ ಮಾಡಬೇಡಿ. ಸೊ ಈಗ ಮೊಸರಿಗೆ ನಾನು 1-2 ಟೇಬಲ್ ಸ್ಪೂನ್ ಖಾರದ ಪುಡಿ ಹಾಕ್ಕೊಂಡಿದ್ದೀನಿ. ನಿಮ್ಮ ಖಾರ ಎಷ್ಟಿದೆ ಅಷ್ಟು ನೋಡ್ಕೊಂಡು ನೀವು ಖಾರದ ಪುಡಿ ಹಾಕ್ಕೊಳ್ಳಿ. ಆ್ಯಂಡ್ ಅಂದರೆ 3/4 ಸ್ಪೂನಷ್ಟು ಧನಿಯಾ ಪೌಡರ್, ನಂತರ ಇನ್ನು ಅಷ್ಟೇ 3/4 ಸ್ಪೂನಷ್ಟು ಗರಂ ಮಸಾಲ. ಇದಕ್ಕೆ ನೀವು ಅರಿಶಿನ ಕೂಡ ಆ್ಯಡ್ ಮಾಡ್ಬೋದು. ಅರಿಶಿನ ಬಂದು ಆಪ್ಷನಲ್. ಮತ್ತು ಅರ್ಧ ಟೇಬಲ್ ಸ್ಪೂನಷ್ಟು ಬಿರಿಯಾನಿ ಪೌಡರ್. ಹೀಗೆ ಇಷ್ಟನ್ನು ಹಾಕಿ ನೀವು ಸ್ವಲ್ಪ ಕ್ಲೀನಾಗಿ ಮಿಕ್ಸ್ ಮಾಡಬೇಕಂದ್ರೆ ಮೊಸರು ಸ್ವಲ್ಪ ಗಟ್ಟಿ ಗಟ್ಟಿ ಅನಿಸುತ್ತೆ, ಒಂಥರ ಅನ್ನಿಸ್ತಿರುತ್ತೆ ಅಲ್ಲ, ಆ ಥರ ಎಲ್ಲ ಅನ್ನಿಸ್ಬಾರ್ದು. ಸೊ ಅಷ್ಟು ಕ್ಲೀನಾಗಿ ನೀವು ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಎಗ್ ಬಿರಿಯಾನಿ ಮಾಡೋದು ಯಾಕೆ ತುಂಬ ಕ್ವಿಕ್ ಆಗುತ್ತೆ ಅಂದರೆ ಮಸಾಲೆ ಇಷ್ಟೇ, ಏನು ರುಬ್ಬಬೇಕಾಗಿರಲ್ಲ. ಅದಕ್ಕೆ ಅಷ್ಟು ಕ್ವಿಕ್ಕಾಗಿ ನೀವು ಮಾಡ್ಕೊಬೋದು. ಸೊ ಈಗ ಹೇಗೆ ಮಾಡೋದು ಅಂದರೆ ಆಲ್ಮೋಸ್ಟ್ ಮುಗಿದಿದೆ. ಈಗ ಏನಂದರೆ ಕುಕ್ಕರ್ಗೆ ನಾನಿಲ್ಲಿ ತುಪ್ಪ ಯೂಸ್ ಮಾಡ್ತಿದ್ದೀನಿ. ನೀವು ಬೇಕಂದರೆ ಬರೀ ಎಣ್ಣೆ ಕೂಡ ಯೂಸ್ ಮಾಡ್ಕೊಬೋದು. ನಾನೀಗ ತುಪ್ಪ ಎಣ್ಣೆ ಎರಡನ್ನೂ ಯೂಸ್ ಮಾಡಿದ್ದೀನಿ. ತುಪ್ಪ ಅಂದರೆ ಒಂದು ಒಳ್ಳೆ ಫ್ಲೇವರ್ ಇರುತ್ತೆ ಅಂತ ಅಷ್ಟೇ. ಸೊ ತುಪ್ಪ ಹಾಕ್ಬಿಟ್ಟು ಅದ್ರ ಜೊತೆ 2 ಟೇಬಲ್ ಸ್ಪೂನ್ ಎಣ್ಣೆ ಹಾಕಿ, ಇಲ್ಲಿ ನಾನು ಪಲಾವ್ ಎಲೆ, ಲವಂಗ, ಚಕ್ಕೆ ಹಾಕ್ಕೊಂಡಿದ್ದೀನಿ. ಸೋಂಪು, ಕಾಳುಮೆಣಸು ಅದನ್ನು ಹಾಕ್ಬೋದು. ಜಾಸ್ತಿ ನಂಗೆ ಮಸಾಲೆ ಅನ್ನಿಸ್ಬಾರ್ದು ಅಂದ್ಬಿಟ್ಟು ಇಷ್ಟು ಹಾಕ್ಕೊಂಡಿದ್ದೀನಿ ಅಷ್ಟೇ. ನಂತರ 2 ಮೀಡಿಯಮ್ ಸೈಜ್ ಈರುಳ್ಳಿನ ಉದ್ದುದ್ದಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಈಗ ತುಪ್ಪದ ಜೊತೆ ಸ್ವಲ್ಪ ಕ್ಲೀನಾಗಿ ಟ್ರಾನ್ಸ್ಪರೆಂಟ್ ಆಗೋರು ಫ್ರೈ ಮಾಡ್ಕೊಳ್ಳೋಣ. ಈರುಳ್ಳಿ ಟ್ರಾನ್ಸ್ಪರೆಂಟ್ ಆದಷ್ಟು ಚೆನ್ನಾಗಿರುತ್ತೆ. ನೀವು ಈ ಟೈಮಲ್ಲಿ ಬೇಕಾದ್ರೆ ಟೊಮೆಟೊ ಆ್ಯಡ್ ಮಾಡ್ಬೋದು. ನನಗೆ ಟೊಮೆಟೊ ಸ್ಕಿಪ್ ಮಾಡ್ಕೊಂಡಿದ್ದೀನಿ, ಬಿಕಾಸ್ ಟೊಮೆಟೊ ಆಪ್ಷನಲ್. ಸೊ ಈಗ 1 ಹಸಿಮೆಣ್ಸಿನ್ಕಾಯಿನ ನಾನು ಉದ್ದುದ್ದ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಅಂದರೆ ನಾವು ಖಾರದ ಪುಡಿ ಹಾಕಿರೋದ್ರಿಂದ ಹಸಿಮೆಣ್ಸಿನ್ಕಾಯಿ ಒಂದೇ ಹಾಕ್ಕೊಂಡಿದ್ದೀನಿ. ನೀವು ಖಾರ ಎಷ್ಟು ತಿಂತೀರ ಅದ್ರ ಮೇಲೆ ನೋಡ್ಕೊಂಡು ಹಾಕ್ಕೊಳ್ಳಿ. ಸೊ ಹೇಳ್ದೆ ಅಲ್ಲ, ಹಾಗೆ ಟೊಮೆಟೊ ಕೂಡ ನೀವು ಬೇಕಂದ್ರೆ ಹಾಕ್ಕೊಬೋದು. ಟೊಮೆಟೊ ಹಾಕಿಲ್ಲ ಅಂದರೆ ನಾವು ಏನು ಮಸಾಲೆ ರೆಡಿ ಮಾಡಿದ್ವಿ ಅಲ್ವಾ, ಮಸಾಲೆನ ಎಣ್ಣೆ ಬಿಡೋವರೆಗೂ ಹಸಿ ವಾಸನೆ ಏನಿರುತ್ತೆ, ಮೊಸರು ಆ ಪುಡಿ ಇದೆಲ್ಲ ಇರುತ್ತೆ ಅಲ್ವಾ, ಸೊ ಹಂಗಾಗಿ ಹಾಕ್ಕೊಂಡು ಸ್ವಲ್ಪ ಹಸಿ ವಾಸನೆ ಆ್ಯಂಡ್ ಬಟ್ಲಲ್ಲಿ ಸ್ವಲ್ಪ ಇನ್ನೂ ಮಸಾಲೆ ಇತ್ತು, ಸೊ ಅದಕ್ಕೆ ನೀರು ಹಾಕಿ ಹಾಗೆ ಹಾಕ್ತಾಯಿದ್ದೀನಿ. ಸೊ ಈಗ ನೋಡ್ಬೋದು ಆಲ್ಮೋಸ್ಟ್ ಎಣ್ಣೆ ಬಿಟ್ಟಿದೆ. ಆ್ಯಂಡ್ ನಾವು ಆವಾಗಲೇ ಏನು ಎಗ್ ಫ್ರೈ ಮಾಡಿದ್ವಿ ಅಲ್ವಾ, ಅದರಲ್ಲಿ ಸ್ವಲ್ಪ ಮಿಕ್ಕಿರುತ್ತೆ. ನಾವು ಯಾವುದನ್ನೇ ಆದರೂ ವೇಸ್ಟ್ ಮಾಡಬಾರ್ದು ಅಲ್ವಾ, ಹಂಗಾಗಿ ಅದನ್ನು ಕೂಡ ಈ ಟೈಮ್ನಲ್ಲಿ ಆ್ಯಡ್ ಮಾಡ್ಕೊತಿದ್ದೀನಿ. ಸೊ ನೀವೇನಾದರೂ ನಿಮಗೂ ಅದೇ ಥರ ಮಿಕ್ಕಿದ್ರೆ ಸೊ ಆ್ಯಡ್ ಮಾಡಿಕೊಂಡು ಒಂದ್ಸಲ ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಸೊ ಈಗ ಮತ್ತೆ ಅದನ್ನು ಎಣ್ಣೆ ಬಿಡೋದಕ್ಕೆ ಬಿಟ್ಟರೆ ನೋಡಿ ಎಷ್ಟು ಚೆಂದ ಎಣ್ಣೆ ಬಿಟ್ಟಿದೆ ಅಲ್ಲ, ನಿಮ್ಗೆ ಸೈಡಲ್ಲೆಲ್ಲ ಗೊತ್ತಾಗ್ತದೆ ಅಂದ್ಕೊತೀನಿ. ಸೊ ಈ ಟೈಮಲ್ಲಿ ಎಷ್ಟು ನೀರು ಬೇಕು ಅಲ್ವಾ ಅಕ್ಕಿ ಹಾಕೋಲಿಕ್ಕೆ, ಅಂದರೆ ಅಕ್ಕಿ ಎಷ್ಟು ತೊಗೊಂಡಿದ್ದೀರ ಅಷ್ಟು ನೀರು. ನನಗೇನು ನೀರು ಹಾಕ್ತಿದ್ದೀನಿ ಆ ಗ್ಲಾಸಲ್ಲಿ ನಾನು 1.5 ಗ್ಲಾಸ್ ತೊಗೊಂಡಿದ್ದೀನಿ, ಹಂಗಾಗಿ 3 ಗ್ಲಾಸ್ ನೀರು ಹಾಕ್ಕೊಂಡೆ. ಸೊ ನೀರು ಹಾಕಿ ಒಂದ್ಸಲ ಕ್ಲೀನಾಗಿ ಮಿಕ್ಸ್ ಮಾಡಿ. ತುಂಬ ಅಂದರೆ ತುಂಬ ಕಮ್ಮಿ ಇಂಗ್ರೀಡಿಯೆಂಟಿಂದ ಮಾಡ್ಬೋದು. ಹೋಪ್ ನಿಮ್ಗೆಲ್ಲರಿಗೂ ಇಷ್ಟ ಆಗೇ ಆಗುತ್ತೆ ಈ ರೆಸಿಪಿ. ಸೊ ಒಂದ್ಸಲ ಟ್ರೈ ಮಾಡಿ ನೋಡಿ. ನೀವು ಮನೇಲಿ ಎಲ್ರಿಗೂ ಇಷ್ಟ ಆಗುತ್ತೆ. ಎಲ್ಲರೂ ಒಂದೊಂದು ಸ್ವಲ್ಪ ತಿನ್ನೋರು ಜಾಸ್ತಿ ತಿಂತಾರೆ. ಸೊ ಈ ಥರ ಕುದಿದ ಮೇಲೆ ಸ್ವಲ್ಪ ನೀವು ಅಕ್ಕಿನ ನಾನು ನೆನೆಸಿಟ್ಕೊಂಡಿಲ್ಲ, ಅಕ್ಕಿನ ಜಸ್ಟ್ ತೊಳೆದು ಇಟ್ಕೊಂಡಿದ್ದೀನಿ. ಅಕ್ಕಿನ ಕೂಡ ಹಾಕಿ ಒಂದ್ಸಲ ಮಿಕ್ಸ್ ಮಾಡಿ ಅದನ್ನು ಕೂಡ ನೋಡಿ ಈ ಥರ ಕುದಿಯೋದಕ್ಕೆ ಬಿಡಿ. ನೋಡಿ ಎಷ್ಟು ಚೆಂದ ಕುದೀತಿದೆ. ಸೊ ಈಗ ನಿಮ್ಮ ರುಚಿಗೆ ಎಷ್ಟು ಬೇಕೋ ಅಷ್ಟು ತಕ್ಕಷ್ಟು ಉಪ್ಪನ್ನ ಹಾಕ್ಕೊಳ್ಳಿ. ಸೊ ಎಣ್ಣೆನ ಆಮೇಲೆ ಎಗ್ನ ನಾವೇನು ಫ್ರೈ ಮಾಡಿದ್ವಿ ಅಲ್ವಾ, ಅದನ್ನು ಕೂಡ ಈಗ ಸ್ವಲ್ಪ ಜಾಗ ಬಿಟ್ಟು ಇಟ್ಕೊಳ್ಳೋಣ.
ಇದಕ್ಕೆ ನೀವು ಬೇಕಾದರೆ ಈರುಳ್ಳಿ ಫ್ರೈ ಮಾಡಬೇಕಾದ್ರೇ ಕೊತ್ತಂಬರಿ ಪುದೀನನೂ ಕೂಡ ಹಾಕ್ಕೋಬೋದು. ಈಗ ನಾನು ಬರೀ ಒಂದು ಕಡ್ಡಿಯಷ್ಟು ಮಾತ್ರ ಕೊತ್ತಂಬರಿ ಹಾಕ್ಕೊಂಡಿದ್ದೀನಿ. ಈಗ ಕುಕ್ಕರ್ ವಿಷಿಲ್ನ ಕ್ಲೋಸ್ ಮಾಡಿ 3 ವಿಷಿಲ್ ಕೂಗಿಸ್ಕೊಳ್ಳೋಣ. ನೋಡಿ ಎಷ್ಟು ಚೆನ್ನಾಗಿ ರೆಡಿಯಾಗಿದೆ. ಮಸಾಲೆ ಎಲ್ಲ ಸ್ವಲ್ಪ ಕೆಳಗಡೆನೂ ಇರುತ್ತೆ, ಸೊ ಮಿಕ್ಸ್ ಮಾಡ್ಕೋಬೇಕಾದ್ರೆ ಕ್ಲೀನಾಗಿ ಮಾಡ್ಕೊಳ್ಳಿ. ನೋಡಿ ಎಷ್ಟು ಉದ್ರುದ್ರಾಗಿ ರೆಡಿಯಾಗಿದೆ. ನೀವೀಗ ಮಿಕ್ಸ್ ಮಾಡ್ಬೇಕಾದ್ರೆ ಮೇಲ್ಗಡೆ ಸ್ವಲ್ಪ ತುಪ್ಪ ಹಾಕ್ಕೊಂಡು ಮಾಡ್ಬೋದು. ನಾನು ಆಗಲೇ ಒಗ್ಗರಣೆಗೆ ತುಪ್ಪ ಹಾಕಿದ್ರಿಂದ ನಾನು ಮತ್ತೇನು ಹಾಕ್ಕೊಂಡಿಲ್ಲ ಅಷ್ಟೇ. ಸೊ ಎಷ್ಟು ಉದ್ರುದ್ರಾಗಿ ಎಷ್ಟು ಚೆಂದ ರೆಡಿಯಾಗಿದೆ. ನಿಜ ಹೇಳ್ತಿದ್ದೀನಿ, 15 ಮಿನಿಟ್ಸಲ್ಲಿ ತುಂಬ ಬೇಗ ಮಾಡ್ಕೊಬೋದು. ಸೊ ಈ ರೆಸಿಪಿನ ನೀವು ಟ್ರೈ ಮಾಡಿ ನನಗೆ ತಿಳಿಸಿ. ಐ ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂತ. ಇಷ್ಟ ಆಗಿದೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಿಜವಾಗ್ಲೂ ನಿಮ್ಮ ಲೈಕ್, ಶೇರ್, ಸಬ್ಸ್ಕ್ರೈಬ್ ನಂಗೆ ತುಂಬಾ ಮೋಟಿವೇಟ್ ಮಾಡುತ್ತೆ ನೆಕ್ಸ್ಟ್ ವಿಡಿಯೋ ಮಾಡೋದಕ್ಕೆ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.